ಇಂದಿನ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾ ದಳ ಇರ್ಬೋದು, ಜನತಾ ಪಕ್ಷಗಳು ಅದನ್ನ ತಡಿಲಿಕ್ಕಾಗ್ಲಿ ಅಥವಾ ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನೋದನ್ನಾಗ್ಲಿ ಯಾವತ್ತೂ ಕೂಡ ಚಿಂತನೆಯನ್ನ ಮಾಡಿಲ್ಲ. ಅವರು ಚಿಂತನೆಯನ್ನ ಮಾಡಿತ್ತು ಅಂತ ಅಂದ್ರೆ ಈ ತರದ ಸಮಸ್ಯೆಗಳು ಇಷ್ಟೊಂದು ವ್ಯಾಪಕವಾಗಿ ಇದು ಹರಡ್ತಾ ಇರಲಿಲ್ಲ. ಸೊ ಇದಕ್ಕೆ ಕೊನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು ವಿಶೇಷವಾದಂತ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದನ್ನ ಸರಿಪಡಿಸಬಹುದು, ಮುಂದಕ್ಕೆ ಚೌಕಟ್ಟನ್ನ ಯಾವ ರೀತಿ ವಿಸ್ತರಣೆ ಮಾಡಬಹುದು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಗಳನ್ನ ಯಾವ ರೀತಿ ಪಾಲಿಸಬಹುದು, ಹಾಗಾಗಿ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಕೆಲವರಿಗೆ ಕೇಂದ್ರದಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದು ಮಾತಾಡ್ತಾರೆ. ಏನ್ ಮಾಡಕ್ಕಾಗ್ತದೆ? ಒರಿಸ್ಸಾದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಮಹಾರಾಷ್ಟ್ರದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಅವ್ರಿಗಿರ ಕೊಟ್ಟಿರೋದು ಒಂದೇ ರಾಜ್ಯ ಕರ್ನಾಟಕ. ಅಲ್ಲಿ ಬಂದು ಅವ್ರು ಮಾತಾಡ್ತಾ ಇರ್ತಾರೆ. ಏನ್ ಮಾಡಕ್ಕಾಗತ್ತೆ? ಒಬ್ಬ ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳ ಕಷ್ಟ ಸುಖನೂ ಕೇಳಬೇಕು. ಅವ್ರಿಗೇನಿದ್ರು ಅಲ್ಲಿಗೆ ಕೆಲಸ ಇಲ್ಲ, ಪ್ರಧಾನಮಂತ್ರಿಗಳ ಕೆಲಸ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಹಂಗಾಗಿ ದಿನ ಬೆಳಗ್ಗೆ ಸಾಯಂಕಾಲ ಕರ್ನಾಟಕದಲ್ಲಿ ಬಾಯಿಗೆ ಬಂದಂತೆ ಸುಳ್ಳಿನ ಮಹಾರಾಜ ಯಾರಪ್ಪ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತ ಅಂದ್ರೆ ಸದ್ಯಕ್ಕೆ ಕುಮಾರಸ್ವಾಮಿ ನಂಬರ್ 1. ಕುಮಾರಸ್ವಾಮಿ ಹೇಳ್ತಾನೆ ಇರ್ತಾರೆ, ಏನೇನ್ ಬೇಕೋ ಹೇಳ್ತಾ ಇರ್ತಾರೆ, ಎತ್ಕಟ್ಟಬೇಕೋ ಎತ್ಕಟ್ತಾ ಇರ್ತಾರೆ. ಬ್ರದರ್ ಇಲ್ಲ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಇನ್ನ ನಿಮ್ಗೆ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾರೆ. ಅಂತ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಯಾರ ಇದ್ರೆ ಕುಮಾರಸ್ವಾಮಿ. ನೋಡೋಣ ಆಕ್ರೋಶ. ಬಿಡದಿ ಟೌನ್ಶಿಪ್ ಏನಿದ್ರು ಕುಮಾರಸ್ವಾಮಿ ಅವರ ಕೊಡುಗೆ. ಅವ್ರು ಮಾಡಕ್ ಹೋಗಿದ್ದದ್ದು DLFಗೆ ವ್ಯಾಪಾರ ಮಾಡಿದ್ದವ್ರು ಅವರೇನೆ, ನಾವಲ್ಲ. DLF ಸಂಸ್ಥೆಗೆ ವ್ಯಾಪಾರ ಮಾಡಿದ್ದವರು ಕುಮಾರಸ್ವಾಮಿ ಅವರೇ, ನಾವಲ್ಲ. ಅವರ ಕೊಡುಗೆ ಅದು. ಥ್ಯಾಂಕ್ ಯು.